ಟೇಸ್ಟ್ಗೆ ಯಾವತ್ತೂ ಊಟ ಮಾಡಿಲ್ಲ ನಮ್ಮ ಮನೇಲಿ. ಹೆಲ್ತ್ ಬೇಸಿಸ್ ಮೇಲೆ ಅಡುಗೆ ಮಾಡೋದು. ಒಂದು ಮಟ್ಟಿಗೆ ಸೆಟ್ಲ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸೋಂಬೇರಿಗಳಾವು. ನಮ್ಮನ್ನ ನಾವು ನೋಡ್ಕೋಬೇಕು, ಫಿಟ್ ಆಗಿರ್ಬೇಕು. ಕಷ್ಟ ಆಗುತ್ತೆ ಎಷ್ಟೊಂದ್ಸಲ. ಹೀಗೆ ತಿನ್ಬೇಕು ಹಾಗೆ ತಿನ್ಬೇಕು ಅಂತ ನಾನು ಹೇಳಕ್ ಹೋಗುತ್ತೆ. ಡಿನ್ನರ್ ಅವಾಯ್ಡ್ ಮಾಡಿದ್ರೆ ಬೆಟರ್ ನನ್ನ ಪ್ರಕಾರ. ಅಲ್ಲ, ಚಾಟ್ಸು ತಿಂತೀನಿ ನಾನು, ಹಂಗೇನಿಲ್ಲ. 2 ವಾರ ಬ್ರೇಕ್ ಕೊಡಿ, ವರ್ಕೌಟ್ ಮಾಡಿ, ಸ್ವಲ್ಪ ಸ್ವೆಟ್ ಆಚೆ ಬರ್ಲಿ, ಸ್ಕಿನ್ ಚೆನ್ನಾಗಾಗುತ್ತೆ. ನಾನು ಅಷ್ಟು ವೇಟ್ ಎತ್ತಿದ್ರೆ ನಾನ್ ವೆಜ್ ಬೇಕೇ ಬೇಕು, ಬಟ್ ಆ ನಾನ್ ವೆಜ್ ಮಸಾಲೆ ಇರಬಾರ್ದು. ಇವತ್ತು ತಿನ್ನೋ ಆಹಾರ ನಿಂಗೆ ನಾಳೆ ಬೆಳಗ್ಗೆ ಆಚೆ ಬರ್ಬೇಕು ಬಾಡಿ. ಅನ್ನ ಬೇಳೆ ಸಾರು ತಿಂದ್ರೆ ವಿತಿನ್ 45 ಮಿನಿಟ್ಸ್ ಅದನ್ನ ಡೈಜೆಸ್ಟ್ ಆಗುತ್ತೆ ನನ್ನ ಬಾಡಿ. ನಾನ್ ವೆಜ್ 24 ಗಂಟೆ ತಗೊಳುತ್ತೆ. ನನಗೇನಂದ್ರೆ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಒಂದು ಹೈಸ್ಕೂಲ್ ಬಂದಾಗ ಅವ್ರು ಓಡ್ತಿದ್ರೆ ಅವ್ರ ಸಮ ನಾನು ಓಡ್ಬೇಕು. ನಾನು ಅವ್ರ ಅಪ್ಪನ ತರ ಕಾಣಬಾರ್ದು, ಅವ್ರ ಅಣ್ಣನ ತರ ಕಾಣ್ಬೇಕು ಅಟ್ಲೀಸ್ಟ್. ವಿಜಯ್ ಸೂರ್ಯ ಅವರು ಬಂದಾಗಿಂದಾನು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇದುವರೆಗೂ ಕೂಡ. 15 ವರ್ಷಗಳಂತಂದ್ರೆ 15 ಥ್ಯಾಂಕ್ ಯು. ಎಲ್ಲ ಅಭಿಮಾನಿಗಳ ಮಾತು. ಅಭಿಮಾನಿಗಳು ಥ್ಯಾಂಕ್ಸ್ ಹೇಳಿ, ನಂದೇನಿಲ್ಲ ಇದು. ಥ್ಯಾಂಕ್ ಯು. ನಾನು ನಿಮ್ಮ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು. ನಿಮ್ದು ಪ್ರೇಮಲೋಕ ಸೀರಿಯಲ್ ಬಂತು, ಅದರ ಪ್ರಮೋಷನಲ್ ಇವೆಂಟ್ ಆಂಕರ್ ನಾನೇ ಆಗಿದ್ದೆ. ಎಸ್, ಅಲ್ಲೇ ನಾನು ನಿಮ್ಮನ್ನ ದಾವಣಗೆರೆ ಫಸ್ಟ್ ಟೈಮ್ ನಾನು ನಿಮ್ಮ ಆಡಿಟೋರಿಯಂ ಅಲ್ಲ. ಹ್ಮ್ ಕಟ್ಔಟ್ ಏನೋ ಇತ್ತು ಒಂದೊಂದ್ಸತಿ. ಕಟ್ಔಟ್ ಬಂದಾಗ ನೀವು ಅಷ್ಟೊಂದು ಬ್ಲಾಕ್ ಅಂಡ್ ವೈಟ್ ಹಾಕೊಂಡ್ ಬಂದಿದ್ದೆ. ಲಾಂಚ್ ಮಾಡಿದ್ರಿ, ಆಮೇಲೆ ಹೋಗ್ಬಿಟ್ರಿ. ಅದಾದ ನಂತರ ತ್ರಿಶೂಲ್ ಕಲಾಭವನ ಎಸ್ 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 ಅಲ್ಲಿ ಹೋದ್ರಿ. ಅಲ್ಲೆಲ್ಲ ಆದ್ಮೇಲೆ ಅಲ್ಲೇ ನಾನು ನಿಮ್ಮ ಫಸ್ಟ್ ನೋಡಿದ್ದು. ಅದಾದ ನಂತರ ಹಾಸನಲ್ಲಿ ಒಂದ್ಸಲ ಆಯ್ತು. ಹಾಸನಲ್ಲಿ ನಾನೊಂದು ಕಾಲೇಜ್ ಇವೆಂಟ್ ಆಕ್ಟಿವಿಟಿಗೆ ಹೋದಾಗ ಅಲ್ಲಿ ಕೇಳಿದೆ, ಏನಕ್ಕೆ ವಿಜಯ್ ಸೂರ್ಯ ಅವ್ರ ಇಷ್ಟ ಅಂತ ಕೇಳಿದೆ. ಒಂದಷ್ಟು ನಿಮ್ಮ ಫೀಮೇಲ್ ಫ್ಯಾನ್ಸ್ಗೆ ಅವ್ರ ಡಿಂಪಲ್ ಇಷ್ಟ, ಅವ್ರ ಐಟ್ ಇಷ್ಟ, ಹಂಗೆ ಹಿಂಗೆ ಅಂತ. ನಾನು ಹೇಳಿದೆ, ನಾನು ಐಟ್ ಇದೀನಿ, ನಂಗೂ ಡಿಂಪಲ್ ಬರುತ್ತೆ. ಎಲ್ರು ವಿಜಯ್ ಸೂರ್ಯ ಆಗಕ್ಕಾಗಲ್ಲ ಅಂತ ಒಂದು ಮಾತು ಅಂದ್ರು. ಹಾಗೆ ಎಲ್ರು ಮಂಜುನಾಥ್ ಆಗಕ್ಕಾಗಲ್ಲ. ಹೆಂಗೆ ಅಲ್ಲ, ಈ ತರ ಮಾತು ಬಂದಿದೆ. ಲೈಕ್ ಅಷ್ಟು ಫೀಮೇಲ್ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕನ್ನಡದ ಕಿರುತೆರೆಯ ಏಕೈಕ ನಟ ಅಂತಂದ್ರೆ ಬಹುಶಃ ನನಗೆ ತಟ್ಟಂತ ನೆನಪಾಗುವಂತದ್ದು ನೀವೇನೆ. ಥ್ಯಾಂಕ್ ಯು. ಸೊ ಆ ಒಂದು ಚೆರಿಷ್ನೆಸ್ ಆಗಿರ್ಬೋದು, ಅದ್ರ ಜೊತೆಗೆ ಹೆಲ್ತ್ ಆಗಿರ್ಬೋದು. ಒಬ್ಬ ನಟನಾಗಿ ನಾವು ಕಂಟಿನ್ಯೂ ಮಾಡಬೇಕು ಅಂತ ಅಂದ ತಕ್ಷಣ ಫಿಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಅದರೊಟ್ಟಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹೇರ್ ಕೇರು, ಸ್ಕಿನ್ ಕೇರು, ವರ್ಕೌಟ್ ಎಲ್ಲ ಆಗುತ್ತೆ. ಸೊ ನಿಮ್ಮ ಹೆಲ್ತ್ ಆಗಿರ್ಬೋದು, ಹಾಗೇನೆ ನಿಮ್ಮ ವರ್ಕೌಟ್ ಆಗಿರ್ಬೋದು, ಹೆಂಗ್ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದೀರಾ ಅಂತ? ಅದು ಐ ಮೀನ್ ನಾನ್ ಹೀಗಿರೋದಕ್ಕೆ ಅದು ನಂದಲ್ಲ, ನನ್ನ ತಂದೆ ತಾಯಿ ಜೀನ್ಸ್ ಅಷ್ಟೇ. ಬಟ್ ಹೆಲ್ತ್ನ ಕಾಪಾಡ್ಕೊಂಬರಬೇಕು. ನಿಮ್ಮ ಲೈಫ್ ಸ್ಟೈಲು, ನಿದ್ದೆ ಮಾಡೋದಾಗಿರ್ಬೋದು, ಆ್ಯಂಡ್ ಏನು ಆಹಾರ ಸೇವನೆ ಮಾಡ್ತೀರಾ. ಮುಂಚಿನ ನಮ್ಮ ಮನೇಲಿ ಸ್ವಲ್ಪ ಹೆಲ್ದಿ ಅಂದರೆ ಹೆಲ್ತಿಗೆ ಸಂಬಂಧಪಟ್ಟಿರೋ ಆಹಾರನೇ ಸೇವನೆ ಮಾಡ್ತಿದ್ದು. ರಾಗಿ ಆಗಿರ್ಬೋದು, ಸೊಪ್ಪುಗಳು ಆಗಿರ್ಬೋದು, ಆ್ಯಂಡ್ ಕಾಳು, ಇಂಥದ್ದೇ. ಟೇಸ್ಟಿಗೆ ಯಾವತ್ತೂ ಊಟ ಮಾಡಿಲ್ಲ ನಮ್ಮ ಮನೇಲಿ. ಟೇಸ್ಟಿಗೆ ಮಾಡೋದು ಬರೀ ಹಬ್ಬದ ಟೈಮಲ್ಲಿ ಮಾತ್ರ. ಇನ್ನು ಮಿಕ್ಕಿದಲ್ಲಿ ಆನ್ ಡೇ ಟು ಡೇ ಬೇಸಿಸ್ ಓನ್ಲಿ ಹೆಲ್ತ್ ಬೇಸಿಸ್ ಮೇಲೆ ಅಡುಗೆ ಮಾಡೋದು. ಏನು ಒಳ್ಳೇದು ಆರೋಗ್ಯಕ್ಕೆ, ಫ್ರೂಟ್ಸು, ಆಮೇಲೆ ವೆಜಿಟೇಬಲ್ಸು. ಆಮೇಲೆ ನಮ್ಮ ಮನೇಲಿ ಮುಂಚಿಂದನೂ ತಂದೆ ತಾಯಿ ಚೆನ್ನಾಗಿ ಹೊಡೆದು ತಿನ್ನಿಸಿದ್ದಾರೆ ನಮಗೆ. ವೆಜಿಟೇಬಲ್ಸ್ ಅಂದರೆ ಇದಿಷ್ಟೆಲ್ಲ ಅಂದರೆ ಅನ್ನಂಗಿಲ್ಲ, ತಿನ್ಬೇಕು ಸುಮ್ಮನೆ, ಹಠ ಮಾಡಂಗಿಲ್ಲ. ಸೊ ಹಾಗಾಗಿ ಅದು ಬೇಸಿಕ್ಕಿಂದನೇ ಬಂದಿದೆ. ಆ್ಯಂಡ್ ಆಲ್ಸೋ ನಮಗೂ ಒಂದು ಇರುತ್ತಲ್ಲ, ನಾವು ಈ ಥರ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು, ಒಂದು ಅವಕಾಶ ಸಿಕ್ಕಿದ್ದನ್ನು ಉಳಿಸ್ಕೋಬೇಕು. ಎಷ್ಟು ಒಂದು ಮಟ್ಟಿಗೆ ಸೆಟ್ಲ್ ಆದ್ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಸೋಂಬೇರಿಗಳಾಗ್ಬಿಡ್ತೀವಿ. ಒಂದು ಮಟ್ಟಿಗೆ ಹಣಕಾಸು ಎವ್ರಿಥಿಂಗ್ ಇಸ್ ಫೈನ್ ಅಂದಾಗ ಲೇಸಿ ಆಗ್ಬಿಡ್ತೀವಿ. ಬಟ್ ಅದು ಐ ಫೀಲ್ ಅಲ್ಲೇ ನಾವು ಮಿಸ್ಟೇಕ್ ಮಾಡೋದು. ಆಡಿಯನ್ಸ್ ನಮ್ಮನ್ನ ನೋಡೋದು ಯಾಕೆ? ಎಂಟರ್ಟೈನ್ಮೆಂಟ್ಗೋಸ್ಕರ. ನಮ್ಮ ಒಂದು ಸ್ಕಿಲ್ಸ್, ಆ್ಯಕ್ಟಿಂಗ್ ಸ್ಕಿಲ್ಸ್, ನಾವು ಅದನ್ನ ಅವಾಗ ಚೂಪ್ ಮಾಡ್ತಾನೆ ಇರಬೇಕು. ನಾವು ಹೇಗೆ ಕಾಣಿಸ್ತೀವಿ, ನಮ್ಮನ್ನು ನಾವು ನೋಡ್ಕೋಬೇಕು, ಫಿಟ್ಟಾಗಿರ್ಬೇಕು. ಕಷ್ಟ ಆಗುತ್ತೆ ಎಷ್ಟೊಂದ್ಸಲ. ತುಂಬ ಸ್ಟ್ರೆಸ್ ಇರುತ್ತೆ ಶೂಟಿಂಗ್ ಟೈಮಲ್ಲಿ. ಸ್ಟ್ರೆಸ್ಸಲ್ಲಿ ಒಂದ್ಸಲ ತಿಂದ್ಬಿಡ್ತೀವಿ ಜಾಸ್ತಿ, ಅದನ್ನ ತಿನ್ನೋಕ್ಕೆ ಹೋಗಬಾರ್ದು. ಆಮೇಲೆ ನಿಮ್ಮ ಅಡುಗೆನ ಕ್ಯಾರಿ ಮಾಡಬೇಕು. ಇವಾಗಲೂ ನಾನು ಶೂಟಿಂಗ್ ನನ್ನ ಊಟನೇ ತೊಗೊಂಡು ಹೋಗೋದು. ಮುದ್ದೆ ಆಗಿರ್ಬೋದು, ಅಥವಾ ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಅಂದರೆ ಅವತ್ತು ಮನೇಲಿ ಏನೇನು ಮಾಡಿರ್ತೀವೋ ಸ್ವಲ್ಪ ರುಚಿ ಕಮ್ಮಿ ಇದ್ದರೂ ಆರೋಗ್ಯಕ್ಕೆ ಯಾವ ಥರ ಊಟ ಇದೆಯೋ ಅದನ್ನ ತಿನ್ನಬೇಕು. ಆಮೇಲೆ ಹೀಗೆ ತಿನ್ನಬೇಕು ಹಾಗೆ ತಿನ್ನಬೇಕು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ತಿನ್ನಿ, ಲೈಟಾಗಿ ತಿನ್ನಿ. ಸಂಜೆ ಆಗ್ತಾ ತಿನ್ನೋದು ಕಮ್ಮಿ ಮಾಡಿ. ಬ್ರೇಕ್ಫಾಸ್ಟ್ ಚೆನ್ನಾಗಿ ತಿನ್ನಿ. ಊಟ ಬ್ರೇಕ್ಫಾಸ್ಟ್ಗಿಂತ ಸ್ವಲ್ಪ ಕಮ್ಮಿ ತಿನ್ನಿ.
ದೆನ್ ಆಬ್ವಿಯಸ್ಲಿ ಡಿನ್ನರ್ ಅವಾಯ್ಡ್ ಮಾಡಿದ್ರೆ ಬೆಟರ್ ನನ್ನ ಪ್ರಕಾರ. ರಾತ್ರಿ ಹೊತ್ತು ನೀವು ಊಟ ಮಾಡಲ್ವಾ? ಅಂದರೆ ಮಾಡಲ್ಲ, ಹೆವಿ ತಿನ್ನಕ್ಕೆ ಹೋಗಲ್ಲ. ಲೈಟ್ ಆಗಿ. ಲೈಟಾಗಿ ಏನಿದೆಯೋ ಮಧ್ಯಾಹ್ನದ ಏನು ಸ್ವಲ್ಪ ಉಳಿದಿರುತ್ತೋ ಅದನ್ನ ತಿಂತೀನಿ. ಹ್ಮ್. ಅನ್ನ ರಸಮ್ಮು ಅಥವಾ ಅನ್ನ ಬೇಳೆ ಮಧ್ಯಾಹ್ನದ ಸಾರು. ಬಿಸಿ ಬಿಸಿ ಊಟ ಮಾಡಲ್ಲ ನೈಟ್ ಟೈಮು? ನನ್ಗೇನು ಬಿಸಿ ಬಿಸಿ ಅಂತೇನಿಲ್ಲ. ಮನೆ ಊಟ ಬಿಸಿ ಇಲ್ಲ ಅಂದ್ರೂ ತಿಂತೀನಿ. ಒಟ್ನಲ್ಲಿ ಮನೆ ಊಟ ಬೇಕು. ಮನೆ ಊಟ ಇಸ್ ಬೆಟರ್. ಹ್ಮ್. ಕೆಲವೊಂದ್ಸಲ ಚಾಟ್ಸು ತಿಂತೀನಿ ನಾನು, ಹಂಗೇನಿಲ್ಲ. ಮಸಾಲೆ ಪುರಿ ತುಂಬ ಇಷ್ಟ ನನಗೆ. ಬಟ್ ಹಾಗಂತ ಅದೇ ಹೇಳಿದ್ನಲ್ಲ, ಗೊತ್ತಿರಬೇಕು, ಒಂದು ಲಿಮಿಟೇಷನ್ ಇರುತ್ತೆ ಎಲ್ಲದಕ್ಕೂ. ಈ ವಾರ ತಿಂದರೆ ಅಟ್ಲೀಸ್ಟ್ ಒಂದು 2 ವಾರ ಬ್ರೇಕ್ ಕೊಡಿ ಅಥವಾ 1 ವಾರ ಬ್ರೇಕ್ ಕೊಡಿ. ದಿನ ತಿನ್ನಕ್ಕೆ ಹೋಗಬೇಡಿ. ಆಮೇಲೆ ವರ್ಕೌಟ್ ಮಾಡಿ, ಸ್ವಲ್ಪ ಸ್ವೆಟ್ ಆಚೆ ಬರಲಿ, ಟಾಕ್ಸಿನ್ಸ್ ಆಚೆ ಬಾಡಿಯಿಂದ, ಸ್ಕಿನ್ ಚೆನ್ನಾಗಾಗತ್ತೆ. ಇದೆಲ್ಲ ಏನಂದ್ರೆ ಇದೆಲ್ಲ ಒಂದು ಲೈಫ್ ಸ್ಟೈಲ್, ಅದು ನೀವು ಸೆಟ್ ಮಾಡ್ಕೊಳ್ಳೇಬೇಕು. ಇದು ಬರೀ ಆಕ್ಟರ್ಗಂತಲ್ಲ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದು. ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮಗೆ ಸಕ್ಸಸ್ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು. 20ಸಲ್ಲಿ ಬರ್ಬೋದು, 30ಸಲ್ಲಿ ಬರ್ಬೋದು, 40ಸಲ್ಲಿ ಬರ್ಬೋದು, 50ಸಲ್ಲಿ ಬರ್ಬೋದು. ಈ ರಜನಿಕಾಂತ್ ಸರ್ ನೋಡಿ, ಐ ಥಿಂಕ್ ಈ 70s ಏನೋ, ಈಸ್ ಇನ್ ಸ್ಪೀಕ್ ಇವಾಗ. ಅಂದರೆ ಅವರು ತಗೊಳ್ಳೋಂಥ ಇರೋ ರೆನ್ಯುಮರೇಷನ್ ಐ ಥಿಂಕ್ ಯಾರು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. 70ಸಲ್ಲಿ ಆ ಮನುಷ್ಯ ಈಸ್ ಸ್ಟಿಲ್ ವರ್ಕಿಂಗ್ ಬಿಕಾಸ್ ಆಫ್ ಹಿಸ್ ಹೆಲ್ತ್. ಅಂದರೆ ಅವರು ಸ್ವಲ್ಪ ಅವರೇ ಹೇಳ್ತಾರೆ ಎಷ್ಟೊಂದು ಇಂಟರ್ವ್ಯೂಲಿ, ಅಲ್ಟಿಮೇಟ್ಲಿ ಏನು ಮುಖ್ಯ ಅಂದರೆ ಆರೋಗ್ಯ. ನನಗೇನಂದರೆ ನನ್ನ ಮಕ್ಕಳು ದೊಡ್ಡವರಾದಮೇಲೆ ಒಂದು ಹೈಸ್ಕೂಲ್ ಬಂದಾಗ ಅವರು ಓಡ್ತಿದ್ರೆ ಅವ್ರ ಸಮ ನಾನು ಓಡಬೇಕು, ಅವ್ರಿಗಿಂತ ಫಾಸ್ಟಾಗಿ ಓಡಬೇಕು. ಅವರು 5 ಪುಲ್ ಅಪ್ ಮಾಡಿದ್ರೆ ನಾನು 10 ಪುಲ್ ಅಪ್ ಮಾಡಬೇಕು. ಅವ್ರು 10 ಪುಷಪ್ಸ್ ಮಾಡಿದ್ರೆ ನಾನು 20 ಪುಷಪ್ಸ್ ಮಾಡಬೇಕು. ಅದು ನನ್ನ ಮೇನ್. ನಾನು ಅವ್ರ ಅಪ್ಪನ ಥರ ಕಾಣಬಾರ್ದು, ಅವ್ರ ಅಣ್ಣನ ಥರ ಕಾಣಬೇಕು ಅಟ್ಲೀಸ್ಟ್. ಅವ್ರಿಗೆ ನಾಚಿಕೆ ಆಗಬೇಕು. ಏನೋ ಅಕಸ್ಮಾತ್ ಸ್ಕೂಲ್ಗೆ ಹೋದ್ರೆ ಕರ್ಕೊಂಬರಕ್ಕೆ, ಯಾರಿವರು? ಅಪ್ಪನ ಅಣ್ಣನ ಅಥವಾ ಅವ್ರ ಕ್ಲಾಸ್ ಹುಡುಗಿರು, ಮೈ ಗಾಡ್ ಯರ್ ಡ್ಯಾಡ್ ಇಸ್ ಸೋ ಹಾಟ್ ಅಂತ ಹೇಳಬೇಕು. ಈಗ ರಸಿಕತೆ ಹೊಂದಿರುವ ವಿಜಯ್ ಸೂರ್ಯ, 100%. ಸಿ, ಇದು ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಯಾಕಂದ್ರೆ ಇದು ಇಫ್ ನೀವು ಆರೋಗ್ಯವಾಗಿದ್ರೆ ಆಟೋಮೆಟಿಕ್ ಇದೆಲ್ಲ ಬಂದೇ ಬರುತ್ತೆ. ಸೊ ಆ್ಯಂಡ್ ಐ ಡೋಂಟ್ ನೋ ನನ್ನ ಕರಿಯರಲ್ಲಿ ಯಾವ ಟೈಮಲ್ಲಿ ನನಗೊಂದು ಮೇಜರ್ ಇನ್ನೂ ರೆಕಗ್ನಿಷನ್ ಸಿಗತ್ತೆ. ಆ ರೆಕಗ್ನಿಷನ್ ಬಂದಾಗ ನನ್ನ ಆರೋಗ್ಯ ಸರಿ ಇದೆಯಾ, ಆರೋಗ್ಯ ಸರಿ ಇದ್ರೆ ಮಾತ್ರ ಅಷ್ಟು ಕೆಲಸ ಮಾಡೋಕ್ಕಾಗೋದು. ಆಮೇಲೆ ಭಗವಂತ ಹೆಸರು ಸುಮ್ಮನೆ ಕೊಡಲ್ಲ, ಹೆಸರು ಜೊತೆ ಜಾಸ್ತಿ ಕೆಲಸ ಕೊಡ್ತಾನೆ, ಕೆಲಸ ಜೊತೆ ಜಾಸ್ತಿ ಜವಾಬ್ದಾರಿ ಕೊಡ್ತಾನೆ, ಜವಾಬ್ದಾರಿ ಜೊತೆ ಜಾಸ್ತಿ ಟೆನ್ಷನ್ ಕೊಡ್ತಾನೆ. ಸುಮ್ಮನೆ ಒಂದೇ ಕೊಡಲ್ಲ, ಇದೆಲ್ಲ ಕೊಡ್ತಾನೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂದರೆ ಒಂದು ನಮ್ಮ ಬಾಡಿ ಸ್ಟ್ರಾಂಗ್ ಇರಬೇಕು, ಮೈಂಡ್ ಸ್ಟ್ರಾಂಗ್ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನಾವು ಹೇಳ್ದಂಗೆ ಕೇಳೋ ಥರ ಇರಬೇಕು ನಮ್ಮ ದೇಹ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸು ತೆಳುವಾಗಿರಬೇಕು. ಅದಕ್ಕೆ ಯೋಗ, ಮೆಡಿಟೇಷನ್ ಮಾಡಬೇಕು. ಇದಕ್ಕೆ ಸ್ವಲ್ಪ ದೇಹ ದಂಡಿಸ್ಬೇಕು, ಒಳ್ಳೆ ಆಹಾರ ತಿನ್ನಬೇಕು, ನಾನ್ ವೆಜ್ ಕಮ್ಮಿ ತಿನ್ನಬೇಕು. ನಂಗೆ ತುಂಬ ಇಷ್ಟ, ಅಂದರೆ ನನ್ನ ಬ್ಲಡ್ಡಲ್ಲೇ ಇದೆ. ಐ ಮೀನ್ ಗೌಡ, ಚೆನ್ನಾಗಿ ಮುದ್ದೆ, ಮಟನ್ ಸಾರಂತೂ ನಂಗೆ ತುಂಬ ಇಷ್ಟ. ಬಟ್ ಅದೇ ನಮ್ಮ ಮನೇಲಿ ಆಲ್ಮೋಸ್ಟ್ 20 ವರ್ಷ ಆಯ್ತು ನಮ್ಮ ತಂದೆ ತಾಯಿ ತಿನ್ನೋದೇ ನಿಲ್ಲಿಸ್ಬಿಟ್ರು. ಹೆಲ್ತ್ ಕೂಡ ಕಂಪ್ಲೀಟ್ ನಿಲ್ಲಿಸ್ಬಿಟ್ರು. ಆರೋಗ್ಯಕ್ಕೋಸ್ಕರ ಮೀನ್ ಇಟ್ಸ್ ನಾಟ್ ಗುಡ್. ಒಂದು ಏಜ್ ಆದಮೇಲೆ ಅಷ್ಟೊಂದು ನಾನ್ ವೆಜ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಅವ್ರು ಪ್ಯೂರ್ ವೆಜ್ ಅವರು. ಸೊ ಅದಕ್ಕೆ ಅದನ್ನ ನೋಡ್ಕೊಂಡು ತಿನ್ಬೇಕು. ಈಗ ನಾನು ಅಷ್ಟು ವೆಯ್ಟ್ಸ್ ಎತ್ತಿದ್ರೆ ನಾನ್ ವೆಜ್ ಬೇಕೇ ಬೇಕು. ಬಟ್ ಆ ನಾನ್ ವೆಜ್ ಮಸಾಲೆ ಇರಬಾರ್ದು, ವೆರಿ ಬ್ಲ್ಯಾಂಡ್ ಆಗಿರಬೇಕು. ಸ್ವಲ್ಪ ಉಪ್ಪು ಖಾರ ಪ್ಲೇನ್ ಆಗಿದ್ರೆ ಓಕೆ. ಬಟ್ ಐ ಫೀಲ್ ನೀವು ಸ್ಪಿರಿಚುವಲ್ ಜರ್ನಿಲಿದ್ರೆ ನಾನ್ ವೆಜ್ ಅಷ್ಟು ಹೆಲ್ಪ್ ಮಾಡಲ್ಲ ದೇಹಕ್ಕೆ, ಯಾಕಂದರೆ ಮಂದ ಮಾಡುತ್ತೆ ಸ್ವಲ್ಪ ದೇಹನ. ಸ್ವಲ್ಪ ವೆಜಿಟೇರಿಯನ್ ಫುಡ್ ತಿಂದರೆ ಬೇಗ ಡೈಜೆಸ್ಟ್ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಇವತ್ತು ತಿನ್ನೋ ಆಹಾರ ನಿಂಗೆ ನಾಳೆ ಬೆಳಗ್ಗೆ ಆಚೆ ಬರಬೇಕು ಬಾಡಿಯಿಂದ. ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಈಗ ತಿನ್ನೋ ಆಹಾರ ಇನ್ನೊಂದು 2 ಗಂಟೆ ಅಥವಾ 1 ಗಂಟೆಲಿ ಡೈಜೆಸ್ಟ್ ಆಗಬೇಕು. ಆ ಥರ ಯಾವ ಆಹಾರ ಇದೆಯೋ ಅದನ್ನ ತಿನ್ನಿ. ಸಿಂಪಲ್ ಕಾನ್ಸೆಪ್ಟ್ ಇದು. ಡಯಟ್ ಗೇಟ್ ಏನಿಲ್ಲ. ಈಗ ನಾನು ಅನ್ನ ಬೇಳೆ ಸಾರು ತಿಂದರೆ ವಿತಿನ್ 45 ಮಿನಿಟ್ಸ್ ಅದನ್ನು ಡೈಜೆಸ್ಟ್ ಆಗುತ್ತೆ ನನ್ನ ಬಾಡಿಲಿ. ಅದು ನನಗೆ ಗೊತ್ತು. ಅಥವಾ ಫ್ರೂಟ್ಸ್ ತಿಂದರೆ ವಿತಿನ್ 45 ಮಿನಿಟ್ಸ್ ಡೈಜೆಸ್ಟ್ ಆಗುತ್ತೆ. ವೆಜಿಟೇಬಲ್ಸ್ ತಿಂದರೆ ಐ ಥಿಂಕ್ ಒಂದು 2 or 3 hours, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಪರ್ಫೆಕ್ಟಾಗಿ ಹೇಳ್ತಿಲ್ಲ, ಒಂದು ಅಂದಾಜು ಟೈಮಿಂಗ್. ಯಾವ ಆಹಾರ ಬೇಗ ಡೈಜೆಸ್ಟ್ ಆಗುತ್ತೋ ಅದು ಒಳ್ಳೇದು ನಿಮ್ಮ ದೇಹಕ್ಕೆ. ಯಾವ ನಾನ್ ವೆಜ್ಜು 24 ಗಂಟೆ ತಗೊಳುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಸೊ ಹೊಟ್ಟೆಲಿ ಇದ್ದು ಕೊಳೆಯುತ್ತೆ. ಅದು ಕೊಳೆತು ಏನು ಮಾಡುತ್ತೆ, ನಿಮ್ಮ ಆಲಸ್ಯ ಮಾಡುತ್ತೆ. ಏನೋ ಹೇಳ್ತಾರಲ್ಲ, ರಜಸ್ಸು, ಐ ಮೀನ್ ತಮಸ್ಸು, ಅದನ್ನೆಲ್ಲ ಜಾಸ್ತಿ ಮಾಡುತ್ತೆ.
ಅದು ಮಾಡಿದಾಗ ಲೇಜಿ ಆಗ್ತೀರಾ, ಹ್ಮ್. ಕೋಪ ಬೇಗ ಬರುತ್ತೆ, ತಲೆ ಕೆಡುತ್ತೆ. ಹಂಗಿದ್ದಾಗ ನೀವು ಕೆಲಸ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ಲಿ ನೀವೇನಿದ್ದೀರೋ ಅದು ನಿಮ್ಮ ಆಹಾರ. ಹ್ಮ್. ಒಳ್ಳೆ ಆಹಾರ ತಿನ್ನಿ, ಬೇಗ ಡೈಜೆಸ್ಟ್ ಆಗೋ ಫುಡ್ ತಿನ್ನಿ, ಆಟೋಮೆಟಿಕ್ ಎಲ್ಲ ಚೆನ್ನಾಗಿರುತ್ತೆ. ಜಿಮ್ ಪ್ರಿಫರ್ ಮಾಡ್ತೀರಾ, ಯೋಗ ಪ್ರಿಫರ್ ಮಾಡ್ತೀರಾ? ಎರಡು. ಮುಂಚೆ ಬರೀ ಜಿಮ್ ಇತ್ತು, ಹ್ಮ್. ಇವಾಗ ವಯಸ್ಸಾಗ್ತಾ ಆಗ್ತಾ ಯಾರಿಗೆ? ಯಾವಾಗ ಅಮ್ಕೋ ಆಗಿತ್ತಿಲ್ಲ, ಇನ್ನು ಕಡಿಮೆ ಆಗ್ತಿದೆ ಹೊರ್ತು ಅಯ್ಯೋ ಸುಮೇರಿ ಸರ್. ಜಾಸ್ತಿ ಅಂತೂ ಆಗ್ತಿಲ್ಲ. ಬಟ್ ಇವಾಗ ಐ ಫೀಲ್ ಜಿಮ್ 50% ಆಗಿದೆ. ಸ್ವಲ್ಪ ಐ ಥಿಂಕ್ 1 ತಿಂಗಳಿಂದ ಶುರು ಮಾಡಿದ್ದೀನಿ ಯೋಗ. ಹ್ಮ್ ಹ್ಮ್. ಮುಂಚೆ ಮಾಡ್ತಿದ್ದೆ ಯೋಗ, ಬಟ್ ಏನಾಗುತ್ತೆ ನನಗೆ ಇಲ್ಲಿ ರಿಸ್ಟ್ ಪ್ರಾಬ್ಲಮ್ ಇದೆ. ಯೋಗಾಗೆ ಎಲ್ಲ ಆಲ್ಮೋಸ್ಟ್ 90% ಆಫ್ ದ ಪೋಸ್ಚರ್ಗೆ ಕೈ ಪ್ರೆಷರ್ ಕೊಡಬೇಕು. ಹ್ಮ್. ಇಲ್ಲಿ ನೋವಾಗ್ತಿತ್ತು, ಬಟ್ ಇವಾಗ ಕಮ್ಮಿ ಆಗಿದೆ. ಸೊ ಅವಾಗಿನ ಸ್ಟಾರ್ಟ್. ಬಟ್ ವೆಯ್ಟ್ಸ್ ಮಾಡ್ಬೇಕಾದ್ರೂ ನಿಮ್ಗೆ ಇಲ್ಲ, ವೇಟ್ಸ್ ಅಲ್ಲಿ ಅಷ್ಟು ನೋವಾಗಲ್ಲ. ಬಿಕಾಸ್ ಅಲ್ಲಿ ಐಸೋಲೇಟ್ ಮಾಡ್ತೀವಿ ನಾವು. ಪ್ರೆಷರ್ ಬೀಳುತ್ತೆ, ಬಟ್ ನಾವು ಫೋಕಸ್ ಮಾಡಿ ಎತ್ತಾಗ, ಈಗ ನಾವು ಬೈಸೆಪ್ಸ್ ಮಾಡ್ತೀವಿ, ನಾವು ಇಲ್ಲಿಂದ ಬೈಸೆಪ್ಸ್ ಅಲ್ಲಿ ಪ್ರೆಷರ್ ಕೊಡ್ತೀವಿ. ಹ್ಮ್. ಚೆಸ್ಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಹಿಂಗ್ ಹಿಡ್ಕೋತೀನಿ, ಗ್ರಿಪ್ ಅದೆಲ್ಲ ಗ್ರಿಪ್ ಮೇಲೆ ಹೋಗುತ್ತೆ. ಹ್ಮ್ ಹ್ಮ್. ಯೋಗ ಮೋಸ್ಟ್ಲಿ ನಾವು ಹೀಗಿರ್ತೀವಿ ಅದ್ರ ಮೇಲೆ. ಸೊ ಇಲ್ಲ, ಮುಂಚೆನೇ ಸ್ವಲ್ಪ ವೀಕ್ ಇತ್ತು, ಬಟ್ ಇವಾಗ ಸ್ಟ್ರಾಂಗ್ ಆಗಿದೆ, ಪರವಾಗಿಲ್ಲ. ಹ್ಮ್. ಸೊ 50-50 ಯೋಗ 50. 50%, ವೇಟ್ಸ್ 50%. ವೇಟ್ಸ್ ಯಾಕೆ ಬೇಕು ಅಂದ್ರೆ ಹ್ಮ್. ಮಸಲ್ನ ಉಳಿಸ್ಕೋಬೇಕು ನಮ್ಮ ದೇಹದಲ್ಲಿ. ದೇಹದಲ್ಲಿ ಮಸಲ್ ಇದ್ರೆ ನಾವು ಪಾಸ್ಚರ್ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ ಚೆನ್ನಾಗಿರುತ್ತೆ. ಹ್ಮ್. ನಿಮ್ಮ ದೇಹದಲ್ಲಿ ಜಾಸ್ತಿ ಮಸಲ್ ಇದ್ರೆ ಥರ್ಮೋಜಿನೆಸಿಸ್ ಆಗುತ್ತೆ, ಅಂದರೆ ಹೀಟ್ ಪ್ರೊಡಕ್ಷನ್ ಜಾಸ್ತಿ. ಹೀಟ್ ಪ್ರೊಡಕ್ಷನ್ ಆಗ್ತಿರ್ಬೇಕಾದ್ರೆ ಫುಡ್ ಡೈಜೆಷನ್ ಹ್ಮ್. ಬೇಗ ಆಗುತ್ತೆ ಆ್ಯಂಡ್ ನೀವು ಬೇಗ ದಪ್ಪ ಆಗಲ್ಲ, ಆದಷ್ಟು ಲೀನಾಗೇ ಇರ್ತೀರ. ಹ್ಮ್. ಯೋಗ ನಿಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋಕ್ಕೆ ಯೋಗ ಬೇಕೇ ಬೇಕು. ಆ್ಯಂಡ್ ಮನಸ್ಸು ತುಂಬ ಕಾಮ್ ಮಾಡುತ್ತೆ, ಮೈಂಡ್ ಕಾಮ್ ಮಾಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.